ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತಂದರೆ, ಮಕ್ಕಳಿಗೆ ಫೋನ್ ಕೊಡದೆ ಫೋನ್ನಿಂದ ದೂರ ಇಟ್ಟು ಅವ್ರಿಗೆ ಹೇಗೆ ಅಕ್ಷರ ಕಲಿಸೋದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಇವಾಗಿನ ಕಾಲದ ಮಕ್ಕಳಿಗಂತೂ ಊಟ ಮಾಡಿಸೋದಕ್ಕೂ ಫೋನ್ ಬೇಕು, ಆಟ ಆಡೋದಕ್ಕೂ ಫೋನ್ ಬೇಕು, ಎಲ್ಲದಕ್ಕೂ ಫೋನ್ ಇರಲೇಬೇಕು. ಅದಕ್ಕಾಗಿ ನೀವು ಏನು ಮಾಡಿ ಅಂದರೆ, ಆದಷ್ಟು ನಿಮ್ಮ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಅವ್ರಿಗೋಸ್ಕರ ಟೈಮ್ ಕೊಡಿ. ಈಗ ನಾವು ಮಾಡೋ ತಪ್ಪು ಏನಂದರೆ, ನಮಗೆ ತುಂಬ ಏನಾದರೂ ಕೆಲಸ ಇದ್ದಾಗ ಅವರು ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಫೋನ್ ಕೊಟ್ಬಿಡ್ತೀವಿ, ಫೋನ್ ಕೊಟ್ಟು ಕೂರಿಸ್ತೀವಿ, ಫೋನ್ ನೋಡ್ಕೊಂಡಿರು ಅಂತ. ಈ ತಪ್ಪು ಎಲ್ಲರೂ ಮಾಡ್ತಾರೆ, ಎಲ್ಲರ ಮನೆಗಳಲ್ಲೂ ಇದು ಇರೋದು ಸಹಜ. ಅದಕ್ಕೆ ಏನು ಮಾಡಿ ಅಂದರೆ, ಜಾಸ್ತಿ ಹುಚ್ಚಿರುತ್ತಲ್ಲ, ಮೊಬೈಲ್ ಇರುತ್ತಲ್ಲ ಅಂಥ ಮಕ್ಕಳಿಗೆ ಫೋನ್ ಕೊಡಿ. ಸಡನ್ನಾಗಿ ಕಂಟ್ರೋಲ್ ಮಾಡಬೇಡಿ, ಯಾಕಂದರೆ ಅವರು ಇನ್ನೂ ಚಿಕ್ಕ ಮಕ್ಕಳು, ಬ್ರೈನ್ ಅವ್ರಿಗೆ ಯಾವ ಥರ ಇದಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸಡನ್ನಾಗಿ ನೀವು ಫೋನ್ನ ಕಂಟ್ರೋಲ್ ಮಾಡಬೇಡಿ, ಕೊಟ್ಬಿಟ್ಟು ಏನು ಮಾಡಿ ಅಂದರೆ ಅವ್ರ ಮೈಂಡನ್ನ ಡೈವರ್ಟ್ ಮಾಡಿ. ಏನಪ್ಪ ಅಂತಂದರೆ, ಚಿನ್ನು ಫೋನ್ ಕೊಡಿ, ಆನ್ ಮಾಡಿಕೊಟ್ಬಿಟ್ಟು ಚಿನ್ನು ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ, ಮತ್ತು ಅಲ್ಲಿ ಪಾಂಬ್ ಬಂತು ನೋಡು, ಆ ಗೋಡೆ ಮೇಲೆ ಅಲ್ಲಿ ಇದೆ, ಈ ಥರ ಮಾತುಗಳನ್ನ ಹೇಳಿ. ಮತ್ತು ನಿಮ್ಮ ಮಕ್ಕಳು ಯಾವ ವಿಷಯದ ಬಗ್ಗೆ ಭಯಪಡ್ತಾರೋ ಅದ್ರ ಬಗ್ಗೆ. ಆಮೇಲೆ ಎಕ್ಸಾಂಪಲ್ಗೆ ಫೋನ್ ಕೊಟ್ಟು ನೀವು ಕೂರಿಸಿರ್ತೀರ, ಆವಾಗ ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ ಅಂತ ಹೇಳ್ತೀರಲ್ವ, ಆ ಟೈಮಲ್ಲಿ ನೀವು ಫೋನ್ನ ಎತ್ತು ಬಚ್ಚಿಟ್ಬಿಟ್ಟು ಅಯ್ಯೋ ಚಿನ್ನು ಫೋನ್ ಪಾಮ್ ಎತ್ಕೊಂಡೋಯ್ತು, ಗೊಗ್ಗ ಎತ್ಕೊಂಡೋಯ್ತು, ಅಯ್ಯೋ ಇವಾಗ ಏನು ಮಾಡೋದು ಅಂಥೇಳಿ ಅವ್ರ ಮೈಂಡನ್ನ ಡೈವರ್ಟ್ ಮಾಡಿ. ಆಗ ಆ ಟೈಮಲ್ಲಿ ನೀವು ಏನು ಮಾಡಿ ಅಂದರೆ, ನೀವು ಫ್ರೀ ಇದ್ದಾಗ ಮಕ್ಕಳಿಗೆ ಬುಕ್ಕು ಅಥವಾ ಸ್ಲೇಟು ಯಾವುದೋ ಒಂದು ಕೊಟ್ಟು ಬರ್ಸೋಕ್ಕೆ ಟ್ರೈ ಮಾಡಿ. ಆಗ ಅವರು ಸರಿಯಾಗಿ ಬರೆಯೋದಿಲ್ಲ. ಕೋಪ ಮಾಡ್ಕೋಬೇಡಿ, ಪೇಷನ್ಸ್ ಇರಲಿ, ಮತ್ತೆ ಬರೆಸಿ ಗೀಚ್ತಾರೆ, ಪೇಜ್ ಹರಿದಾಕ್ತಾರೆ, ಚಾಕ್ ಪೀಸ್ ಬಾಯಲ್ಲಿ ಇಟ್ಕೋತಾರೆ, ಈ ಥರ ಎಲ್ಲ ಮಾಡ್ತಾರೆ. ಅವರಿಗೆ ಪ್ರೀತಿಯಿಂದ ಹೇಳಿ, ಹಾಗೆಲ್ಲ ಮಾಡಬಾರ್ದು ಅಂತ ಮುದ್ದು ಮಾಡಿ ಅಂತ ಹೇಳಿ, ಅವರು ಖಂಡಿತ ನಿಮ್ಮ ಮಾತು ಕೇಳ್ತಾರೆ. ಆಗ ನೀವು ಜೊತೇಲಿ ಕೂತ್ಕೊಂಡು ಬರೆಸಿ, ಆಗ ಅವರು ತಪ್ಪು ಬರೀತಾರೆ. ಆಗ ನೀವು ಕೋಪ ಮಾಡಿಕೊಂಡೆ ಅವ್ರನ್ನ ಮುದ್ದು ಮಾಡಿ, ಅವ್ರು ತಪ್ಪೇ ಬರೀಲಿ, ಹೌದು ಈ ಥರನೇ ಅಂತ ಅಪ್ರಿಷಿಯೇಟ್ ಮಾಡಿ, ಮುದ್ದು ಮಾಡಿ. ಆಗ ನೀವು ಮುದ್ದು ಮಾಡ್ತಾ ಸರಿಯಾಗಿ ಬರೀತಾರೆ. ಮತ್ತು ಅವರಿಗೆ ಆಗಾಗ ಸ್ಟೋರಿಗಳನ್ನ ಹೇಳಿ, ABCDಗಳನ್ನ ಹೇಳ್ಕೊಡಿ. ಆಗ ಅವರು ಫೋನ್ ಮರೆಯೋದಕ್ಕೆ ಟ್ರೈ ಮಾಡ್ತಾರೆ. ನನ್ನ ಮಗಳು ಫ್ರೆಂಡ್ಸ್, ಅವಳು ಚಾಕ್ ಪೀಸ್ನ ಬಾಯಲ್ಲಿ ಇಟ್ಕೊಳ್ತಾ ಇದ್ಲು, ಬರೆಯೋದಕ್ಕೆ ಕೊಟ್ಟಾಗ ಎತ್ತಿ ಬಾಯಲ್ಲಿ ಇಟ್ಕೊತಾ ಇದ್ಲು. ಅದಕ್ಕೋಸ್ಕರನೇ ನಾನು ಅವಳಿಗೆ ಬುಕ್ಕು ಮತ್ತು ಪೆನ್ಸಿಲ್ ಕೊಟ್ಟಿದ್ದೀನಿ. 2 ವರ್ಷ 5 ತಿಂಗಳು ನನ್ನ ಮಗಳು. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಕ್ಕಳು ನಿಮ್ಮ ಮನೆಯಲ್ಲೂ ಯಾರಾದರೂ ಹಠ ಮಾಡೋ ಮಕ್ಕಳು, ಫೋನ್ ಹುಚ್ಚು ಜಾಸ್ತಿ ಇರೋ ಮಕ್ಕಳು ಇದ್ದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ. ಆದಷ್ಟು ಅವರು ತಪ್ಪೇ ಬರೀಲಿ, ಅವ್ರನ್ನ ಬೈಯೋದು, ಗದರೋದು, ಹೊಡೆಯೋದು ಈ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರೀತಿಯಿಂದ ಹೇಳಿ, ತಪ್ಪು ಬರೀತಾರಾ, ಹೌದು ಚಿನ್ನು ಎಷ್ಟು ಚೆನ್ನಾಗಿ ಬರೆದಿದೆಯಾ, ಗುಡ್ ಅಂತ ಅಪ್ರಿಷಿಯೇಟ್ ಮಾಡಿ. ಖಂಡಿತ ಆ ಮಕ್ಕಳು ಇನ್ನೊಂದು ಸಲ ಚೆನ್ನಾಗಿ ಬರೆಯೋದಕ್ಕೆ ಟ್ರೈ ಮಾಡೇ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಂಥ ಯೂಸ್ಫುಲ್ ಟಿಪ್ಸ್ನೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.